ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ನಡೆದಿರತಕ್ಕಂಥ ಅಪಚಾರ ಅಪಪ್ರಚಾರಗಳ ಈಗಾಗಲೇ ಈ ನಾಡಿನಾದ್ಯಂತ ಇದು ಸರ್ಕಾರದ ಒಂದು ಷಡ್ಯಂತ್ರ ಅನ್ನುವ ರೀತಿಯೊಳಗನ ಈ ಕಾರ್ಯ ನಡೆದಿದೆ. ಯಾವುದೋ ಒಬ್ಬ ಅಮಾಯಕ ವ್ಯಕ್ತಿ ಯಾವುದೇ ಆಧಾರಗಳಿರಲಾರ್ದೇ ಒಂದು ಆರೋಪವನ್ನು ಮಾಡಿದ ತಕ್ಷಣವೇ ಸರ್ಕಾರ ಅಲ್ಲಿ ಲಕ್ಷಾಂತರ ರೂಪಾಯಿಗಳ ಹಣವನ್ನು ವ್ಯಯ ಮಾಡಿ ಏನೋ ಸಿಗಲಾರದೆ ಇರತಕ್ಕಂಥ ಸಂದರ್ಭದೊಳಗೆ ಅಲ್ಲಿ ಅಪಪ್ರಚಾರವನ್ನು ಮಾಡೋದಕ್ಕೆ ಸರ್ಕಾರನೇ ಮುಂದೆ ನಿಂತು ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತಕ್ಕಂಥ ಒಂದು ಸಂಶಯ ಈ ರಾಜ್ಯದ ಜನರ ಹತ್ರ ಕಾಡ್ತಾ ಇದೆ. ಯಾಕಂದರೆ ಧರ್ಮಸ್ಥಳ ಅಂತಕ್ಕಂಥದ್ದು ಕೇವಲ ಕರ್ನಾಟಕ ಭಾರತ ದೇಶ ಅಷ್ಟೇ ಅಲ್ಲ, ವಿದೇಶಗಳಿಂದನೂ ಸಹಿತ ಅಲ್ಲಿಗೆ ಭಕ್ತಾದಿಗಳು ಬರ್ತಾರೆ. ದಿನನಿತ್ಯ ಲಕ್ಷಾಂತರ ಜನ ಭಕ್ತಾದಿಗಳು ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದು ಹೋಗ್ತಾ ಇದೆ. ಅದೊಂದು ವಿಶೇಷವಾಗಿ ಹಿಂದೂಗಳ ಒಂದು ಶ್ರದ್ಧೆಯ ಧಾರ್ಮಿಕ ಕೇಂದ್ರ. ಆ ಹಿಂದೂ ಶ್ರದ್ಧಾ ಕೇಂದ್ರದ ಮೇಲೆ ಒಂದು ಅಪಚಾರವನ್ನು ಮಾಡಿ ಅಪಪ್ರಚಾರವನ್ನು ಮಾಡಿ ಏನೋ ಒಂದು ಸಿದ್ದರಾಮಯ್ಯನವರು ಈ ವಿಷಯದ ಕುರಿತು ಚರ್ಚೆಯನ್ನು ಮಾಡಿದಾಗ ಇದೇ 19ನೇ ತಾರೀಕಿನಂದು ಜುಲೈ 19ನೇ ತಾರೀಕಿನಂದು ಅವರೊಂದು ಮಾತು ಹೇಳ್ತಾರೆ, ಇಲ್ಲ ಅಲ್ಲಿ ಸ್ಥಳೀಯ ಅಧಿಕಾರಿಗಳಿಂದ ಅದನ್ನು ತನಿಖೆ ಮಾಡಿಸ್ತೀವಿ, ಅದಕ್ಕೇನು SIT ರಚನೆ ಮಾಡೋದಿಲ್ಲ ಅಂತಕ್ಕಂಥ ಮಾತು. ಆದರೆ 20ನೇ ತಾರೀಕಿನಿಂದ ಏಕಾಏಕಿ SIT ರಚನೆಯನ್ನು ಮಾಡಿ SIT ಕಡೆಯಿಂದ ತನಿಖೆಯನ್ನು ಪ್ರಾರಂಭ ಮಾಡಿಸ್ತಾರೆ. ಇದನ್ನು ನೋಡಿದರೆ ಸಿದ್ದರಾಮಯ್ಯನವ್ರದ್ದು ಹಿಂದೂ ವಿರೋಧಿ ಭಾವನೆಯೋ ಅಥವಾ ಸಿದ್ದರಾಮಯ್ಯನವ್ರ ಮೇಲೆ ಹೈಕಮಾಂಡ್ನ ಒತ್ತಡ ಏನಾದರೂ ಇತ್ತೋ ಈ ರೀತಿಯಾಗಿರ್ತಕ್ಕಂಥ ಸಂಶಯ ಕಾಡ್ತಾ ಇದೆ. ಅದನ್ನ ನಿಮ್ಮ ಮುಂದೆ ನಿಮ್ಮ ಮಾಧ್ಯಮದ ಮೂಲಕ ಹೇಳಿದ್ದೀವಿ. 2023ರಲ್ಲಿ ಅವರು ವ್ಯಕ್ತಪಡಿಸಿರುವಂಥದ್ದು ಭಾವನೆಗಳು ಆ ವೇದಿಕೆಯಲ್ಲಿ, ಕನ್ನಡ ಭಾಷೆಯ ಒಂದು ವೇದಿಕೆಯಲ್ಲಿ ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಅದಂತೂ ನಾವು ಆಗ್ರಹಿಸಿದ್ದೀವಿ. ಅದು ಇನ್ನೂ ನಮಗೇನು ಸ್ಪಷ್ಟನೆ ಸಿಕ್ಕಿಲ್ಲ. ಆದರೆ ಬೆಟ್ಟದ ವಿಚಾರದಲ್ಲಿ ಅವ್ರು ಹೇಳಿದ್ದಾರೆ, ಅದು ಬಂದು ನಮ್ಮಲ್ಲಿ ತಾಯಿ ಆರಾಧನೆ ಮಾಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಅವರು ಹೇಳಿರ್ತಕ್ಕಂಥದ್ದು ತಮ್ಮ ಮೂಲಕ ಕೇಳಿದ್ದೀವಿ. ಅದು ಸತ್ಯ ಅಂದರೆ ನಮಗೇನು ಸಮಸ್ಯೆ ಇಲ್ಲ. ಈಗ ಅವರು ಆಯ್ಕೆ ಆಗಿರೋ ನಂತರ ಅವರು ಸಮರ್ಥಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು, ಇದು ಒಂದು ಧಾರ್ಮಿಕ ಸ್ಥಳ, ತಾಯಿಯ ಒಂದು ಆರಾಧನೆ ಮಾಡೋ ದೃಷ್ಟಿಯಲ್ಲಿ ನೀವು ಬರಬೇಕಾಗಿದೆ. ಧಾರ್ಮಿಕ ಒಂದು ಸಾಂಸ್ಕೃತಿಕ ಆಚರಣೆ ಆಗಿರೋ ಹಿನ್ನೆಲೆಯಲ್ಲಿ ಅದನ್ನ ಸಮರ್ಥಿಸಿಕೊಂಡು ಬಂದರೆ ನಮ್ಮೆಲ್ಲರಿಗೂ ಏನು ಸ್ವಾಗತ ಮಾಡ್ತೀವಿ. ಅವ್ರು ಸ್ಪಷ್ಟನೆ ಕೊಡಬೇಕಾಗಿದೆ ಏನಕ್ಕೆ ಹತ್ರ ಹೇಳಿದ್ದಾರೆ ಅಂತ. ಹಿಂದೆ ತಗೊಂಡ್ರೆ ಒಳ್ಳೆಯದು, ಯಾಕಂದರೆ ಅದು ನಮ್ಮೆಲ್ಲ ಧಾರ್ಮಿಕ ಒಂದು ಅನುಸರಿಸೋರಿಗೆ ಅದು ಒಂದು ಧಕ್ಕೆ ಆಗಿದೆ, ಧಕ್ಕೆ ಆಗಿರ್ತಕ್ಕಂಥ ಒಂದು ಸಂಗತಿ. ನಾವು ಆಯ್ಕೆಯನ್ನು ಸ್ವಾಗತ ಮಾಡಿದ್ದು ಏನಂದರೆ, ಇದು ಸರ್ಕಾರ ಅವ್ರನ್ನ ಆಯ್ಕೆ ಮಾಡಿದ ನಂತರ ನಾವು ಸಹಜವಾಗಿ ಸ್ವಾಗತ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿದ್ದು. ಆದರೆ 2023ರಲ್ಲಿ ಅವ್ರು ಏನು ಕನ್ನಡ ವೇದಿಕೆಯಲ್ಲಿ ಅವ್ರು ಹೇಳಿರ್ತಕ್ಕಂಥ ಮಾತು ಏನು ಬಹಿರಂಗ ಆಗುತ್ತೆ, ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ನಾವು ಈ ಒಂದು ಏನು ಅನುಮಾನ ಇತ್ತು ನಮ್ಮಲ್ಲಿ ಅಥವಾ ಒಂದು ನಮಗೆ ಹಿಂದೂ ಭಾವನೆಗೆ ಧಕ್ಕೆ ಕೊಡಿರುವಂಥದ್ದು ಸಂದರ್ಭದಲ್ಲಿ ಅದ್ರ ಬಗ್ಗೆ ಅವರು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಮತ್ತು ಈ ಒಂದು ಧಾರ್ಮಿಕ ಆಚರಣೆಯಲ್ಲಿ, ಈ ಒಂದು ಸಾಂಸ್ಕೃತಿಕ ಆಚರಣೆಯಲ್ಲಿ ಯಾವುದೇ ಹಿಂದೂ ಭಾವನೆಗೆ ಧಕ್ಕೆ ಕೊಡದೆ ಅವರ ನಡೆ ಇರುತ್ತಾ ಅಂತ ನಾವು ಪ್ರಶ್ನೆ ಮಾಡಿರೋದು ಸಹಜವಾಗಿ ಇರ್ತಕ್ಕಂಥ ಒಂದು ಪ್ರಶ್ನೆ. ಅವ್ರು ಕೊಡಬೇಕು, ಅವ್ರು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಇದು ಧಾರ್ಮಿಕ ವಿಚಾರ ಮತ್ತು ಕನ್ನಡ ಭಾಷೆಯ ವಿಚಾರ. ಕನ್ನಡ ಭಾಷೆ ಇವತ್ತು ಕನ್ನಡ ನಾಡು ಏನು ಒಂದು ಕನ್ನಡ ಅಂಬೆ ಇದೆ, ಅದು ತಾಯಿ ಭುವನೇಶ್ವರಿ ಜೊತೆ ಹೊಂದಾಣಿಕೆ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಆ ನಿಟ್ಟಿನಲ್ಲಿ ಅವರು ಇದು ಭುವನೇಶ್ವರಿ ತಾಯಿ ಈ ವೇದಿಕೆ ಮೇಲೆ ಇದೆ ಆ ಚಿತ್ರವನ್ನು ಅಥವಾ ಆ ಒಂದು ಭುವನೇಶ್ವರಿ ತಾಯಿಯ ಒಂದು ಹೆಸರಿನಲ್ಲಿ ಈ ವೇದಿಕೆ ಒಂದು ಸೃಷ್ಟಿಯಾಗಿರ್ತಕ್ಕಂಥದ್ದು ನಾನು ಎಲ್ಲಿ ನಿಲ್ಲೋದು ಅಂತ ಏನು ಪ್ರಶ್ನೆ ಮಾಡಿದ್ದಾರೆ. ಅದು ಅವ್ರಿಗೆ ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ. ಇನ್ನೊಂದು ಚರ್ಚೆ ಆರಂಭವಾಗಿರುವಂಥದ್ದು, ಅವರ ಧರ್ಮದ ಪ್ರಕಾರ ಮೂರ್ತಿ ಆರಾಧನೆಯನ್ನು ಮಾಡೋದಿಲ್ಲ. ಅವರು ಚಾಮುಂಡೇಶ್ವರಿಯ ಮೂರ್ತಿಗೆ ಪುಷ್ಪಾರ್ಚನೆ ಹೇಗೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಶುರುವಾಗಿದೆ. ನೋಡಿ, ಇದು ನಮ್ಮ ಭಾರತೀಯ ಧರ್ಮದಲ್ಲಿ
ಹಿಂದೂ ಧರ್ಮದಲ್ಲಿ ಅದ್ರ ಬಗ್ಗೆ ಏನು ಒಂದು ರೀತಿಯ ಒಂದು ಅನುಮಾನ ಇಲ್ಲ, ನಮ್ಮಲ್ಲಿ ಏನು ಆ ಥರ ಏನು ಯಾವುದೇ ರೀತಿಯ ಒಂದು ಡೌಟೇ ಇಲ್ಲ. ನಾವು ಎಲ್ಲಕ್ಕೂ ಕೂಡ ಸ್ವಾಗತ ಮಾಡ್ತೀವಿ. ಭಾರತೀಯ ಅದು ಅವರ ಧರ್ಮದವ್ರದ್ದೇ ಅವ್ರಿಗೆ ಕೇಳಬೇಕಾಗಿರ್ತಕ್ಕಂಥ ವಿಚಾರ. ಅದು ಸಹಿನೋ ಇಲ್ವೋ ಅದು ನನ್ನ ಬಗ್ಗೆ ಏನು ಮಾಹಿತಿ ಇಲ್ಲ. ಈ ವೇದಿಕೆ ದಸರಾ ವೇದಿಕೆ ಒಂದು ಧಾರ್ಮಿಕ ವೇದಿಕೆ, ಒಂದು ಸಾಂಸ್ಕೃತಿಕ ವೇದಿಕೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಎಲ್ಲ ಏನು ನಮ್ಮ ಒಂದು ಧರ್ಮದ ಒಂದು ತತ್ವಗಳಿರ್ಬೋದು, ನಮ್ಮ ಭಾವನೆಗಳಿರೋದು, ಅದರ ಒಂದು ಭಾವನೆಯೊಂದಿಗೆ ಅವರು ಬರ್ತಾರೆ ಅಂತ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಹೌದು, ನಮ್ಮ ವಿರೋಧ ಇರುತ್ತೆ ಯಾವಾಗಲೂ ಸಹ, ಅದಕ್ಕೆ ಏನಂತ ಅದ್ರ ಏನು ಮಾತಿಲ್ಲ. ಅವರು ಅದು ಲಿಖಿತವಾಗಿ ಕೊಡೋದು ಇಲ್ವೋ ನಾವು ಪಕ್ಷದ ಜೊತೆ ಚರ್ಚೆ ಮಾಡ್ಕೊಂಡು ಕೊಡ್ತೀವಿ. ಪಕ್ಷದ ಜೊತೆ ಚರ್ಚೆ ಮಾಡಿಕೊಂಡು ನಾವು ಮುಂದುವರಿತೀವಿ. ಆದರೆ ನಾವಾಗಲೇ ಪಕ್ಷದ ಅನೇಕ ಪದಾಧಿಕಾರಿಗಳು ವರಿಷ್ಠರು ಹೇಳಿರ್ತಕ್ಕಂಥದ್ದು, ಅವರೇ ಭಾಷಾಂತರ ಮಾಡಿರೋ ಸಂದರ್ಭದಲ್ಲಿ ಅವರೇ ಭಾಷಾಂತರ ಮಾಡಿರುವಂಥದ್ದು ಏನು ಅವ್ರಿಗೆ ಕೀರ್ತಿ ಸಲ್ಲಬೇಕಾಗಿದೆ. ಈ ವೇದಿಕೆಯಲ್ಲಿ ಅವ್ರಿಗೂ ಕೂಡ ಸಮಾನವಾದಂಥ ಒಂದು ಪದವಿ ಕೊಡಬೇಕಾಗಿದೆ. ಈ ಸರ್ಕಾರಕ್ಕೆ ಕೇಳಬೇಕಂತ ಹಾಗೆ ನಾನು ಭಾಳ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ. ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಮಾತು ಅತ್ಯಂತ ಒಂದು ಬೇಜವಾಬ್ದಾರಿಯುತ ಒಂದು ಹೇಳಿಕೆ. ತಾಯಿ ಚಾಮುಂಡೇಶ್ವರಿ ಒಂದು ಏನು ಕ್ಷೇತ್ರ ಇದೆ, ಚಾಮುಂಡಿ ಬೆಟ್ಟ, ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಹಿಂದೂ ಧಾರ್ಮಿಕ ಸ್ಥಳ, ಭಾರತದ ಶಕ್ತಿಪೀಠಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಋಷಿ ಮಾರ್ಕಂಡೇಯ ಇಲ್ಲಿ ಬಂದು ತಪಸ್ ಮಾಡಿ ಆ ಒಂದು ವಿಗ್ರಹವನ್ನು ಕೆತ್ತಿರ್ತಕ್ಕಂಥದ್ದು ಒಂದು ದಾಖಲೆ ಇದೆ, ಮತ್ತು ಒಂದು ಸಂಪ್ರದಾಯ ಇದೆ. ಎಲ್ಲನೂ ಕೂಡ ಹಿಂದೂ ಧಾರ್ಮಿಕ ಚೌಕಟ್ಟಿಗೆ ಸೇರಿರ್ತಕ್ಕಂಥದ್ದು. ಇಂಥ ಹೇಳಿಕೆಗಳು ಯಾಕೆ ಹೇಳಿದಾರೋ ಇಲ್ವೋ ಅವರೇ ಸ್ಪಷ್ಟನೆ ಕೊಡಬೇಕಾಗಿದೆ. ಜೊತೆಗೆ ನಿಜಕ್ಕೂ ಬೇಜವಾಬ್ದಾರಿಯುತ ಒಂದು ಹೇಳಿಕೆ. ಪಾರ್ಟಿ ಎಲ್ಲರೂ ಹೇಳಿರ್ತಕ್ಕಂಥದ್ದು, ಅವರು ಧಾರ್ಮಿಕ ಭಾವನೆಗೆ ಧಕ್ಕೆ ಕೊಡೋದೇನೆ ಬಂದರೆ ನಮ್ಮ ಸ್ವಾಗತ ಇದೆ ಅಂತ ಹೇಳಿದ್ದಾರೆ.